ನಂದು ಬರ್ನರ್ ಕ್ಲೀನಿಂಗ್ ವಿಡಿಯೋ 3.5K ವೈರಲ್ ಆಗ್ತಿದೆ ಅಕ್ಕ ಅಂತ. ಹೌದಾ, ನಾನು ನೋಡೇ ಇಲ್ಲ, ಗಮನಿಸಿಲ್ಲ, ನೋಡ್ತೀನಿ. ಒಳ್ಳೇದಾಗಲಿ, ಹೀಗೆ ಓಡ್ತಾ ಇರಬೇಕು ವಿಡಿಯೋಸ್. ಎಲ್ಲರೂ ಬೆಳಿಬೇಕು, ಎಲ್ಲರೂ ಚೆನ್ನಾಗಿರ್ಬೇಕಷ್ಟೆ. ಫೈವ್ ಡೇಸ್ ಆಯಿತು ಅಕ್ಕ ಲೈವ್ ಮಾಡಿಲ್ಲ, ಮಾಡ್ತೀನಿ ಅಂತೆ. ಮಾಡಿ, ಖಂಡಿತ ಬರೋಣ. ಹಾಯ್ ಸ್ಪಂದನ ಅವ್ರು ಬಂದರು, ಥ್ಯಾಂಕ್ ಯು ಫಾರ್ ಲೈವ್. ಹಾಗೆ ಒಂದು ಲೈಕ್ ಮಾಡಿಬಿಡಿ ಸ್ಪಂದನ. ಊಟ ಆಯಿತಾ? ಆಯಿತು, ನಮ್ದಾಯಿತು, ನಿಮ್ದಾಯ್ತಾ? ಏನು ಊಟ ಮಾಡಿದ್ರಿ? ನೀವು ಗೊಬ್ಬು ರೆಸಿಪಿ ಮಾಡ್ತೀರಾ ಸಲ್ಮಾನ್ ಅಂತೀರಾ? ಗೊಬ್ಬು ರೆಸಿಪಿ ಮಾಡ್ತೀರಾ ಸಲ್ಮಾನ್? ಅಯ್ಯೋ, ಅದೆಲ್ಲ ಸುಮ್ಮನೆ ಅಷ್ಟೇ. ನೀವು ಮಾಡೋ ರೆಸಿಪಿಗಳು ಎಲ್ಲೂ ಸಿಗೋದಿಲ್ಲ. ನಾನು ಒಂದು ಸತಿ ಯಾವುದೋ ಒಂದು ವಿಡಿಯೋನ ಸರ್ಚ್ ಮಾಡಿದಾಗ ಫಸ್ಟು ನಿಮ್ಮದೇ ಬಂದಿದ್ದು. ಅದರಲ್ಲಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಯಾವುದೋ ಒಂದು ಮರ್ತೋಯ್ತು. ಈಗ ಹಾಸ್ಪಿಟಲಲ್ಲಿದ್ದಾಗ ನಮ್ಮ ಮನೆಯವರು ಒಂದು ಸರ್ಚ್ ಮಾಡಿದರು, ಆವಾಗ ಫಸ್ಟು ನಿಮ್ಮದೇ ಬಂದಿದ್ದು ಅದರಲ್ಲಿ ಸಜೆಸ್ಟ್ ವಿಡಿಯೋದಲ್ಲಿ. ಹಾಗೆ ನಿಮ್ಮ ಥರ ಯಾರು ರೆಸಿಪಿ ಮಾಡೋಲ್ಲ, ತುಂಬ ತಾಳ್ಮೆಯಿಂದ ಹುಡುಕಿ ಮಾಡ್ತಿರಲ್ಲ, ನಿಜಕ್ಕೂ ಗ್ರೇಟ್ ನೀವು. ನಾನು ಇನ್ನೂ ಒಂದು 15 ಡೇಸ್ ವೀಡಿಯೋಸ್ ಮಾಡೋದು ಡೌಟ್ ಇದೆ. ಅಂದರೆ ನೆಕ್ಸ್ಟ್ ವೀಕ್ ಮಾಡೋ ಪ್ಲ್ಯಾನ್ ಇದೆ. ಏನೋ ಒಂದು ಸರ್ಪ್ರೈಸ್ ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ರೆಸ್ಟಲ್ಲೇ ಇದ್ದೀನಿ ಸದ್ಯಕ್ಕೆ ಇವಾಗ. ನಮ್ಮ ಇಡ್ಲಿ ವಿಡಿಯೋ 10K ವ್ಯೂ ಬಂದಿದೆ, ಬಟ್ 10K ಸಬ್ ಬರಬೇಕು. ಅಂದರೆ ವೀಡಿಯೋಸ್ ನೋಡೋರೆಲ್ಲ ಸಬ್ ಮಾಡ್ತಾರೆ ಅನ್ನೋದು ತಪ್ಪು. ಹಾಗಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋಸ್ ನೋಡ್ತಿದ್ದಾರೆ ಅನ್ನೋದು ತಪ್ಪು. ವ್ಯೂಸು ಚೆನ್ನಾಗಿದ್ದರೆ ಬರುತ್ತೆ ಬಿಡಿ, ಆಟೋಮೆಟಿಕ್ ಸಬ್ಸ್ಕ್ರೈಬರ್ ಆಗ್ತಾ ಇರ್ತಾರೆ. ಬೇಗ ಈಗ ವೀಡಿಯೋಸ್ಗಳಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗೋದು ಕಮ್ಮಿ. ನಾನು ಲೈವಲ್ಲಿ ಕನೆಕ್ಟ್ ಆಗಲ್ಲ ಅಕ್ಕ, ಪಬ್ಲಿಕ್ ನೋಡಿ ಜಾಸ್ತಿ ಸಬ್ ಮಾಡ್ತಿದ್ದಾರೆ. ಆ ಥರ ಸಬ್ ತಗೊಂಡಿದ್ರೆ 800 ಮೇಲೆ ಆಗ್ತಿತ್ತು. ಹೌದು, ಲೈವಲ್ಲಿ ಕನೆಕ್ಟ್ ಆಗೋದು ತಪ್ಪು. ಬರೀ ಲೈವ್ ಮಾಡ್ತಾರಲ್ಲ, ಯಾರು ಸೀಮಿತ ಇರ್ತಾರೆ ಅವ್ರು ಮಾತ್ರ ವೀಡಿಯೋಸ್ ನೋಡ್ತಾರೆ ಅಷ್ಟೇ. ಪಬ್ಲಿಕ್ಗೆ ಜಾಸ್ತಿ ರೀಚ್ ಆಗಬೇಕು, ಎಲ್ಲರೂ ನೋಡಬೇಕು ವೀಡಿಯೋಸು, ಎಲ್ಲರಿಗೂ ಕನೆಕ್ಟ್ ಆಗಬೇಕು. ಆಮೇಲೆ ವೈಟಿಯವರು ಸಜೆಸ್ಟ್ ಮಾಡೋದು ಕಮ್ಮಿ ಮಾಡಿಬಿಡ್ತಾರೆ, ಹೀಗೆ ಲೈವಲ್ಲಿ ನಾವು ಕನೆಕ್ಟ್ ಆಗ್ತಾ ಹೋದರೆ. ಹೌದು, ಏನು ಊಟ ಮಾಡಿದ್ರಿ ಸ್ಪಂದನ ಅವರೇ? ಅಕ್ಕ, ನಾನು ಎಲ್ಲ ರೆಸಿಪಿ ಓನ್ ಕ್ರಿಯೇಷನ್ ಮಾಡೋದು, ಎಲ್ಲರೂ ಮಾಡೋ ಥರ ಮಾಡಲ್ಲ. ನಾನು ಮಾಡೋ ರೆಸಿಪಿ ಎಲ್ಲೂ ಸಿಗಲ್ಲ. ಹೌದು, ಖಂಡಿತ, ಅದಂತೂ ನಿಜ. ನೀವು ಮಾಡೋದು ಯಾರೂ ಕೂಡ ಮಾಡಿರೋಲ್ಲ. ಭೋಜನ ಉಪಹಾರ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ. ಖಂಡಿತ. ಈಗಿನ ಕಾಲದಲ್ಲಿ ಬಾಯ್ಸ್ಗಳು 23, 24 ಏಜ್ ಬಂತು ಅಂದರೆ ಬೈಕ್ ತೊಗೊಂಡು ಓಡಾಡ್ತಾರೆ, ತುಂಬ ಶೋಕಿ ಮಾಡ್ತಾರೆ. ಅಂದರೆ ತುಂಬ ಸರ್ಕಲ್ಗಳು ಬೇರೆ ಇರ್ತವೆ. ಬಟ್ ಈ ರೀತಿ ಒಂದು ಕುಕ್ಕಿಂಗ್ ಸರ್ಕಲ್ಗೆ ಬರೋದು ತುಂಬ ರೇರು. ಅದರಲ್ಲಿ ಇವ್ರು ಬಂದಿದ್ದಾರೆ ಅಂತಂದರೆ ನಿಜಕ್ಕೂ ಗ್ರೇಟ್. ಇಷ್ಟೊಂದೆಲ್ಲ ತಿಳ್ಕೊಂಡು ಸಜೆಸ್ಟ್ ಮಾಡಿ ಟಿಪ್ಸ್ಗಳು ಕೊಡ್ತಿದ್ದಾರೆ ಅಂತಂದರೆ ಗ್ರೇಟ್ ಇವರು, ಅದಂತೂ ಖಂಡಿತ. ಇವ್ರಿಗೆ ಒಳ್ಳೇದಾಗಬೇಕು. ಈಗ ತಾನೇ ಬರ್ತಿದ್ದಾರೆ ಈ ವೈಟಿಗೆ, ಒಳ್ಳೇದಾಗಬೇಕು ಇವ್ರಿಗೆ, ಚೆನ್ನಾಗಿ ಬೆಳಿಬೇಕು ಇವರು ಕೂಡ. ಯಾರೂ ಕೂಡ ಈ ರೀತಿ ಇರೋದಿಲ್ಲ. ಆಲ್ಮೋಸ್ಟು 17 ಏಜಿಂದ 25 ಏಜ್ ತನಕ ಫುಲ್ಲು ಸರ್ಕಲ್ಲೇ ಬೇರೆ ಇರುತ್ತೆ ಅವ್ರದ್ದು.